ಒಂದೂರಲ್ಲಿ ದಂಪತಿಗಳಿರ್ತಾರೆ. ಆದರೆ ಅವರು ಬಡವರು. ಒಂದು ಗುಡಿಸಲಲ್ಲಿ ವಾಸ ಮಾಡಿರ್ತಾರೆ. ಅವ್ರಿಗೆ ಎಷ್ಟೇ ಬಡತನ ಇದ್ದರೂ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡೋದನ್ನು ಮಾತ್ರ ನಿಲ್ಲಿಸೋದೇ ಇಲ್ಲ. ಶುಕ್ರವಾರ ಬಂತು ಅಂದರೆ ಅವ್ರ ಮನೆಯನ್ನೆಲ್ಲ ಶುದ್ಧ ಮಾಡಿ ಮನೆ ಮುಂದೆ ರಂಗೋಲೆ ಹಾಕಿ ತಮ್ಮ ಕೈಲಾದಷ್ಟು ಭಕ್ತಿಯಿಂದ ಮಹಾಲಕ್ಷ್ಮಿನ ಪೂಜೆ ಮಾಡ್ತಾ ಇರ್ತಾರೆ. ಹೀಗೆ ಶುಕ್ರವಾರ ಸಂಜೆ ಹೊತ್ತು ಮಹಾಲಕ್ಷ್ಮಿ ಮುಂದೆ ದೀಪ ಹಚ್ಚಿ ದಂಪತಿಗಳು ಕೈ ಮುಗಿದು ಕೇಳ್ಕೊತಾರೆ. ಆಗ ಹೆಂಡತಿ ಬೇಡ್ಕೊತಾಳೆ, ಅಮ್ಮ ಲಕ್ಷ್ಮಿ, ನಮಗೆ ಆಭರಣಗಳಿಲ್ಲ, ಧನವಿಲ್ಲ, ಆದ್ರೆ ನಿನ್ನ ಹೆಸರೇ ನಮ್ಮ ಸಂಪತ್ತು. ದೀಪ ಹಚ್ಚಿ ನಾವಿಬ್ರು ನಿನ್ನಲ್ಲಿ ಬೇಡ್ಕೊತಾ ಇದ್ದೀವಿ. ಈ ದೀಪ, ಈ ಹೂವನ್ನಾದ್ರೂ ಸ್ವೀಕರಿಸು ತಾಯಿ ಅಂತ ಕೇಳ್ಕೊತಾಳೆ. ಗಂಡ ಕೂಡ ಮಹಾಲಕ್ಷ್ಮಿ ಹತ್ರ, ತಾಯಿ, ನಾವು ಬಡವರಾಗಿದ್ರು ಶುಕ್ರವಾರದ ದಿವಸ ನಿನ್ನ ಪೂಜೆನ ಮಾಡೋದನ್ನ ಯಾವತ್ತೂ ನಿಲ್ಸಿಲ್ಲ, ಇದೇ ನನ್ನ ದೊಡ್ಡ ಭಾಗ್ಯ ಅಂತ ಬೇಡ್ಕೊಳ್ತಾರೆ. ಒಮ್ಮೆ ಒಂದು ವೃದ್ಧ ರೂಪದಲ್ಲಿ ಮಹಾಲಕ್ಷ್ಮಿ ಬಾಗಿಲ ಬಳಿ ಬರ್ತಾಳೆ. ಬಂದು, ಭವತಿ, ನಾನು ಹಸಿದಿದ್ದೀನಿ, ಸ್ವಲ್ಪ ಅನ್ನ ಕೊಡಬಹುದೇ ಅಂತ ಕೇಳ್ತಾರೆ. ಆಗ ಹೆಂಡತಿ ಗಂಡನ ಬಳಿ ಬರ್ತಾಳೆ. ಸ್ವಾಮಿ, ನಮ್ಮ ಬಳಿ ಒಂದೇ ಒಂದು ಪಾತ್ರೆ ಅಕ್ಕಿ ಇದೆ, ಏನ್ ಮಾಡೋದು ಅಂತ ಕೇಳ್ತಾಳೆ. ಆಗ ಗಂಡ ಹೇಳ್ತಾನೆ, ಅದನ್ನೇ ಕೊಡು, ಹಸಿದವರಿಗೆ ಊಟ ಬಡಿಸೋದು ಕೂಡ ಮಹಾಲಕ್ಷ್ಮಿ ಪೂಜೆಯ ಸಮಾನೆ ಅಂತ ಹೇಳ್ತಾನೆ. ಆಗ ಮಹಿಳೆಯನ್ನ ಮನೆಗೆ ಕರೀತಾಳೆ. ಮನೆಯಲ್ಲಿದ್ದ ಸ್ವಲ್ಪ ಅಕ್ಕಿಯನ್ನೇ ತೆಗೆದುಕೊಂಡು ಹೋಗಿ ಅಡಿಗೆ ಮಾಡ್ತಾಳೆ. ಅವರನ್ನ ಒಳಗಡೆ ಕರೆದು ಬಾಳೆ ಎಲೆ ಮೇಲೆ ಊಟವನ್ನ ಬಡಿಸ್ತಾರೆ. ಇದನ್ನು ನೋಡಿದ ಆ ತಾಯಿ ಪ್ರಸನ್ನಳಾಗಿ ಆ ಅತಿಥಿಯ ದೇಹದಿಂದ ದಿವ್ಯ ಕಿರಣ ಹೊರಹೊಮ್ಮಿ ಲಕ್ಷ್ಮೀ ರೂಪದಲ್ಲಿ ಕಂಗಳಿಸುತ್ತಾಳೆ. ಲಕ್ಷ್ಮೀ ದೇವಿ ಹೀಗಂತಾರೆ, ಮಕ್ಕಳೇ, ನಾನು ನಿಮ್ಮನ್ನ ಪರೀಕ್ಷೆ ಮಾಡಿದೆ. ನಿಮ್ಮಲ್ಲಿದ್ದ ಸ್ವಲ್ಪ ಅಕ್ಕಿಯನ್ನೇ ನೀವು ಬಡಿಸ್ತೀರಾ ಅಂತ ಪರೀಕ್ಷೆ ಮಾಡಿದೆ. ಆದ್ರೆ ನಿಮ್ಮ ಭಕ್ತಿ ನನಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಇಂದಿನಿಂದ ನಿಮ್ಮ ಮನೆಯಲ್ಲಿ ಬಡತನವಿರೋದಿಲ್ಲ, ನನ್ನ ಕರುಣೆ ಸದಾ ಕಾಲ ನಿಮ್ಮೇಲೆ ಇರುತ್ತೆ ಅಂತ ಹೇಳ್ತಾರೆ. ಇದ್ರ ಅರ್ಥ ಏನಂದ್ರೆ ಮಹಾಲಕ್ಷ್ಮಿ ತಾನೇ ಬಂದು ಪರೀಕ್ಷೆ ಮಾಡಿರ್ತಾಳೆ. ಅವರ ನಿಸ್ವಾರ್ಥ ಹೃದಯವೇ ಆಕೆಯನ್ನ ಸೆಳೆದಿರುತ್ತೆ. ಹೀಗೆ ಮುಂದಿನ ದಿನ ಹೆಂಡತಿ ಅಕ್ಕಿ ಪಾತ್ರೆಯನ್ನ ತೆರೆಯುತ್ತಾಳೆ. ಹೊಳೆಯುವ ಬಂಗಾರದ ಕಾಳುಗಳಿಂದ ತುಂಬಿದೆ. ಎಷ್ಟೇ ತೆಗೆದುಕೊಂಡರೂ ಖಾಲಿ ಆಗುತ್ತಲೇ ಇಲ್ಲ. ಹೆಂಡತಿ ಕಣ್ಣೀರು ಸುರಿಸುತ್ತಾ, ದೇವಿ, ಇದು ಅಕ್ಷಯ ಪಾತ್ರೆ, ಎಂದಿಗೂ ಖಾಲಿಯಾಗುತ್ತಿಲ್ಲ ಅಂತ ಮನಸ್ಸಲ್ಲೇ ಅನ್ಕೊಂತಾಳೆ. ಗಂಡ ಇದನ್ನ ನೋಡಿ, ಇದು ನಮ್ಮದಲ್ಲ, ಇದು ದಿವ್ಯ ಪ್ರಸಾದ, ಹಳ್ಳಿಯ ಬಡವರಿಗೆ ಹಂಚೋಣ ಅಂತ ಹೇಳ್ತಾನೆ. ಸಂಪತ್ತನ್ನ ತಮ್ಮಷ್ಟಕ್ಕೆ ತಾವು ಇಟ್ಕೊಳ್ಳಿಲ್ಲ, ಅದನ್ನ ಎಲ್ಲಾರ್ಗೂ ಹಂಚೋದಕ್ಕೆ ಶುರು ಮಾಡಿದ್ರು. ಹಂಚಿದ ಮನೆಯಲ್ಲಿ ಲಕ್ಷ್ಮಿ ಸದಾಕಾಲ ವಾಸ ಮಾಡ್ತಾಳೆ. ಇದರಿಂದ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಲಕ್ಷ್ಮೀ ದೇವಿ ಲೋಭ ಇರುವ ಮನೆಯಲ್ಲಿ ನಿಲ್ಲೋದಿಲ್ಲ. ಆಕೆ ಶುದ್ಧತೆ, ದಾನಶೀಲತೆ, ಭಕ್ತಿ ಇರುವ ಮನೆಯಲ್ಲಿ ಶಾಶ್ವತವಾಗಿ ವಾಸ ಮಾಡ್ತಾಳೆ. ಮಹಾಲಕ್ಷ್ಮಿಯನ್ನ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ತಾನಾಗಿಯೇ ಒಲಿದು ಬರ್ತಾಳೆ. ಈ ಕಥೆಯಲ್ಲಿ ಮಾತೆ ಮಹಾಲಕ್ಷ್ಮಿಯೊಬ್ಬಳು ಬಡ ದಂಪತಿಯ ಮನೆಯಲ್ಲಿ ಹೇಗೆ ಕರುಣಾಮಯಿಯಾಗಿ ಆಶೀರ್ವಾದ ನೀಡಿದಳು ಅಂತ ನಾವು ತಿಳ್ಕೋಬಹುದು.